536ನೇ ಕನಕ ಜಯಂತಿ ನಿಮಿತ್ತವಾಗಿ ಮನಸೂರು ಶ್ರೀ ರೇವಣಸಿದ್ದೇಶ್ವರ ಮಹಾಮಠ ವಿದ್ಯಾಪೀಠ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ಪ್ರತಿ ವರ್ಷದಂತೆ ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘ ಡಾ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ರಾಜ್ಯಮಟ್ಟದ ಕನಕ ಪಂಚಮಿ ಸಾಂಸ್ಕೃತಿಕ ಉತ್ಸವ 2023 ದಿನಾಂಕ 23 ಮಂಗಳವಾರದಿಂದ ಪ್ರಾರಂಭವಾಗಿ ದಿನಾಂಕ 27 5 ದಿನಗಳ ಕಾಲ ಜರುಗುವುದೆಂದು ರೇವಣಸಿದ್ದೇಶ್ವರ ಮಹಾಮಠದ ಮನಸೂರು ಧಾರವಾಡ ಹಾಗೂ ಅಧ್ಯಕ್ಷರು ಶ್ರೀ ಕನಕ ಪಂಚಮಿ ಸಾಂಸ್ಕೃತಿಕ ಉತ್ಸವ 2023 ಪೂಜ್ಯ ಶ್ರೀ ಬಸವರಾಜ ದೇವರು ತಿಳಿಸಿದರು. ಕನಕ ಪಂಚಮಿ ಸಾಂಸ್ಕೃತಿಕ ಉತ್ಸವ 2023 ಅನಿವಾರ್ಯ ಕಾರಣಗಳಿಂದ ಕನಕ ಜಯಂತಿ ಎಡಬಲ ಮಾಡ್ತಿದ್ವಿ. ಈ ಸರ್ತಿ ಕೆಲವು ಕಾರಣಗಳಿಂದ ಅದನ್ನು ಮುಂದೂಡಿ ಈ ತಿಂಗಳ ಜನವರಿ 23 ಮತ್ತು 23ರಿಂದ 27ವರೆಗೆ ಕಾರ್ಯಕ್ರಮ ಇಟ್ಕೊಂಡಿವಿ. ಕನಕ ಪಂಚಮಿ ಸಾಂಸ್ಕೃತಿಕ ಉತ್ಸವ 23, 24, 25 ಶ್ರೀಮಠದೊಳಗೆ ಕನಕದಾಸರು ಏನು ಮೋಹನ ತರಂಗಿಣಿ, ರಾಮಜಾನಚರಿತೆ, ಸಾರ ಮತ್ತು ಕೀರ್ತನೆಗಳು, ಕಾವ್ಯಗಳ ಕುರಿತು ಅನುಸಂಧಾನ, ಆತ್ಮಾವಲೋಕನ ಕಾರ್ಯಕ್ರಮ ನಡೀತಾವ. ಬಹುಮುಖ್ಯವಾಗಿ 26, 25 ಮತ್ತು 26 ಕರ್ನಾಟಕ ಏನು ವಿದ್ಯಾವರ್ಧಕ ಸಂಘ ಅಂದ್ರೆ ಡಾಕ್ಟರ್ ಪಾಟೀಲ್ ಪುಟ್ಟಪ್ಪ ಸಭಾಭವನದೊಳಗೆ ಕನಕದಾಸರ ಕಾವ್ಯಗಳ ಕುರಿತು ವಿಚಾರ ಸಂಕಿರಣ ನಡೀತಾವೆ. ಆ ಕಾರ್ಯಕ್ರಮದೊಳಗೆ ಹಲವಾರು ಪಂಡಿತರು ಭಾಗವಹಿಸ್ತಾರೆ, ಸಾಹಿತಿಗಳು, ಬರಹಗಾರರು ಭಾಗವಹಿಸ್ತಾರೆ ಮತ್ತು ಉಪನ್ಯಾಸಕರು, ಚಿಂತಕರು ಭಾಗವಹಿಸಿ ಮತ್ತು ಅದಾದಮೇಲೆ ಕವಿಗೋಷ್ಠಿ ನಡೀತಾ ಸುಮಾರು ಒಂದು 100 ಕವಿಗಳು ಕನಕದಾಸರ ಕುರಿತ ಕಾವ್ಯಗಳನ್ನು ಬರೆದಂಥವರು 100 ಕವಿಗಳು ಕವಿಗೋಷ್ಠಿ ಒಳಗೆ ಭಾಗವಹಿಸ್ತಾರೆ. ಅದಾದಮೇಲೆ ನಾಟಕ, ಸಂಗೀತ, ನೃತ್ಯ, ಹಾಸ್ಯ ಮತ್ತು ಜನಪದೀಯ ಗೀಗಿ ಪದ, ಏನು ಸಂಪ್ರದಾಯ ಪದಗಳು, ಆಮೇಲೆ ಕರಡಿ ಮೊದಲು, ಇವೆಲ್ಲ ಕಾರ್ಯಕ್ರಮಗಳು ನಡೀಕೊಳ್ತಾವೆ. 25ನೇ ತಾರೀಕಿಗೆ 26ನೇ ತಾರೀಕಿಗೆ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟಕರಾಗಿ ಬರ್ತಾರೆ. ಅದರ ಅಧ್ಯಕ್ಷತೆಯನ್ನು ಸುರೇಶ್ವರವರು ವಹಿಸ್ಕೊಳ್ತಾರೆ. ಮತ್ತು ಗಣಿ ಮತ್ತು ಸಂಸದೀಯ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಕೂಡ ಉಪಸ್ಥಿತಿಯೊಳಗಿರ್ತಾರೆ. ಮತ್ತು ಸಭಾಪತಿ ಏನು ಬಸವರಾಜ ಹೊರಟ್ಟಿ ಅವರು ಸಭಾಪತಿ ಅವರು ಕೂಡ ಘನ ಉಪಸ್ಥಿತಿಯೊಳಗಿರ್ತಾರೆ. ಅದ್ರ ಜೊತೆಗೇ ಈ ಪ್ರಶಸ್ತಿ ಪ್ರದಾನವನ್ನು ಮಾಜಿ ಮುಖ್ಯಮಂತ್ರಿ ಮತ್ತು ವಿಧಾನ ಪರಿಷತ್ ಸದಸ್ಯರಾದಂಥ ನಮ್ಮ ಭಾಗದವರು ಜಗದೀಶ್ ಶೆಟ್ಟರು ಕೂಡ ಅವರ ಹಸ್ತದಿಂದ ಪ್ರಶಸ್ತಿ ಪ್ರದಾನ ಆಗುತ್ತೆ. ಈ ಕನಕ ಪ್ರಶಸ್ತಿಗೆ 51 ಜನರನ್ನು ಒಳಗೊಂಡು ಮತ್ತು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪಡೆದರಲ್ಲ ಇತ್ತೀಚೆಗೆ ಅವರಿಗೆ ಸನ್ಮಾನ ಕೂಡ ನಡೀತೈತಿ. ಅದ್ರ ಜೊತೆಗೆ ಹಲವಾರು ರಾಜಕೀಯ ಮುಖಂಡರುಗಳು ಈ ಭಾಗದ ಕೋನ್ ರೆಡ್ಡಿ ಇರ್ಬೋದು, ಆಮೇಲೆ ಬೆಲ್ಲದರವರು ಶಾಸಕರು ಉಪನಾಯಕರು ಇರ್ಬೋದು, ಆಮೇಲೆ ಸಂಕ್ರೂರವರು ಇರ್ಬೋದು, ಆಮೇಲೆ ಕರ್ನಾಟಕ ಸರ್ಕಾರದ ಕಾರ್ಯದರ್ಶಿಗಳು, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು, ಆಮೇಲೆ ಇಲಾಖಾ ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖಾ ಕಾರ್ಯದರ್ಶಿಗಳು, ಆಮೇಲೆ ನಿರ್ದೇಶಕರು, ಆಮೇಲೆ ಸಹಾಯಕ ನಿರ್ದೇಶಕರು, ಆಮೇಲೆ ಬೇರೆ ಬೇರೆ ಇಲಾಖೆಗಳ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು, ಅನೇಕ ಹಲವಾರು ಜನ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಬಹುಮುಖ್ಯವಾಗಿ ಈ ಸಲದ ನಾವು ಸರ್ಕಾರಕ್ಕೆ ಆಗ್ರಹ ಮಾಡೋದಂತಂದ್ರೆ ಈ ಕನಕದಾಸರ ಒಬ್ಬ ನಾಯಕ, ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಿಸಬೇಕು ಅಂತೇಳಿ ಈಗಾಗಲೇ ನಾನು ಮುಖ್ಯಮಂತ್ರಿಗಳಿಗೆ ಕೂಡ ನಾನು ವಿನಂತಿ ಮಾಡೀನಿ. ಅವರು ಕೂಡ ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಮತ್ತು ಕೇಂದ್ರ ಸಚಿವರು ಕೂಡ ನಾವು ರಾಜ್ಯ ಮತ್ತು ದೇಶದ ಸಾಂಸ್ಕೃತಿಕ ನಾಯಕ ಅಂತೇಳಿ ಗುರುತಿಸುವಂಥ ಕೆಲಸ ಆಗಬೇಕು ಅಂತೇಳಿ ಈಗಾಗಲೇ ನಾವು ತಯಾರು ಮಾಡಿದ್ದೇವೆ. ಎರಡನೇದ್ದು ಈ ಗೊಟಗುಡಿ ಏನು ಜನಪದಿ ವಿಶ್ವವಿದ್ಯಾಲಯ ಏನೈತಲ್ರಿ, ಆ ಒಂದು ವಿಶ್ವವಿದ್ಯಾಲಯಕ್ಕೆ ಕನಕದಾಸರ ಹೆಸರನ್ನು ನಾಮಕರಣ ಆಗಬೇಕು ಅಂಥೇಳಿ. ಯಾಕಂದ್ರೆ ಕನಕದಾಸರು ಜಾತಿಗೊಳಗಾದಂಥ ಸಮುದಾಯಗಳ ಪರವಾಗಿ ಧ್ವನಿ ಎತ್ತಿದಂಥವ್ರು, ಅವರು ಒಂದು ವ್ಯವಸ್ಥೆ ವಿರುದ್ಧವಾಗಿ ಸೆಣಸಾಡಿದಂಥವರು ಮತ್ತು ಸಮಾನತೆಯನ್ನು ಬಯಸಿದಂಥವ್ರು, ಸೌಹಾರ್ದತೆಯನ್ನು ಕೂಡ ಬಯಸಿದಂಥವ್ರು. ಅವರ ಹೆಸರನ್ನು ಆ ವಿಶ್ವವಿದ್ಯಾಲಯಕ್ಕೆ ಇಡಬೇಕು ಅಂತೇಳಿ ಇದು ಮಾಡಿದ್ದೇವೆ. ಆಮೇಲೆ ಕನಕದಾಸರ ಏನು ಉಡುಪಿಯೊಳಗೆ ಈಗಲೂ ಕೂಡ 500 ವರ್ಷಗಳ ಸತತವಾಗಿ ಕನಕದಾಸರು ಹೊರಗಿದ್ದಾರೆ. ಕೃಷ್ಣ ಒಳಗದಾನ, ಇವರು ಕನಕದಾಸರು ಹೊರಗಿದ್ದಾರೆ. ಅದಕ್ಕೆ ಅವರನ್ನು ಒಳಗೆ ಬರಮಾಡ್ಕೊಳ್ಬೇಕು ಅಂತೇಳಿ ಆ ಮಠದ ವ್ಯವಸ್ಥೆ ಆಡಳಿತ ಮಂಡಳಿ ಈಗಾಗಲೇ ಪುತ್ತಿಗೆ ಸ್ವಾಮಿಗಳು ಪರ್ಯಾಯ ಪೂಜೆಯಲ್ಲಿದ್ದಾರೆ ಇನ್ನೇನು ಈ ಒಂದು ವಾರ ಹೊತ್ತಿನೊಳಗೆ. ಹಾಗಾಗಿ ಅವರು ಭಾಳ ತತ್ವಜ್ಞಾನಿಗಳು, ಚಿಂತಕರು ಮತ್ತು ನಮ್ಗೆ ಆಪ್ತರದಾರ.
ಅವರು ಇದನ್ನು ಮನಸ್ಸು ಮಾಡಬೇಕು ಅಂತೇಳಿ ಆಗ್ರಹ ಮಾಡ್ತೀವಿ. ಈ 3 ವಿಷಯಗಳ ಮೇಲೆ ಕನಕದಾಸರ ಹೆಸರನ್ನು ಚಿರಸ್ಥಾಯಿಗೊಳ್ಕೋಬೇಕು. ನಿಮ್ಗೆ ಗೊತ್ತಿರುವಂತೆ ಕನಕನ ಕಿಂಡಿ ಮತ್ತು ಗಣಕ ಗೋಪುರ ಸಂಘರ್ಷ ಆದಾಗ ಪೇಜಾವರ ಸ್ವಾಮಿಗಳು ಪರ್ಯಾಯ ವ್ಯವಸ್ಥೆಯೊಳಗಿದ್ದರು ಮತ್ತು ಅಷ್ಟಮಠದ ಒಬ್ಬ ಮಠಾಧೀಶರು. ಹಾಗಾಗಿ ಸುಮಾರು ಅಷ್ಟಮಠಗಳು ಜೊತೆಗೇನೆ 9ನೇ ಮಠವಾಗಿ ಕನಕರ ಮಠವಾಗಬೇಕು ಮತ್ತು 10ನೇ ಮಠವಾಗಿ ಗೊಲ್ಲ ಏನು ಕೃಷ್ಣನ ಒಂದು ಏನು ಅವರು ಪ್ರತಿನಿಧಿಸುವಂಥ ಸಮುದಾಯದ ಪೀಠನ ಆಗಬೇಕು ಅಂತ ನಾವು ಆಗ್ರಹ ಮಾಡ್ತಾ ಬಂದಿದ್ವಿ. ಅದಕ್ಕೆ ಅದನ್ನು ಪತ್ತಿಗೆ ಸ್ವಾಮಿಗಳು ಪರ್ಯಾಯಕ್ಕೆ ಏನು ಬರ್ತಾರೆ ಈಗ ಸದ್ಯದಲ್ಲಿ ಅವ್ರು ಪೂರೈಸಬೇಕು, ಈ ವ್ಯವಸ್ಥೆಯನ್ನು ಅವರು ಒಪ್ಪಿಕೋಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ. ಒಟ್ಟು ಕನಕ ಪಂಚಮಿ ಸಾಂಸ್ಕೃತಿಕೋತ್ಸವ ಇದು ಭಾಳ ವೈಶಿಷ್ಟ್ಯವಾಗಿರುವಂಥದ್ದು ಮತ್ತು ಸಾಹಿತ್ಯ ಮತ್ತು ಸಾಂಸ್ಕೃತಿಕವಾಗಿ ಹಲವಾರು ವಿಷಯಗಳ ಮೇಲೆ ಬೆಳಕು ಚೆಲ್ಲುವಂಥ ಕಾರ್ಯಕ್ರಮ ಐತಿ. ಅದಕ್ಕೆ ಈ ಕಾರ್ಯಕ್ರಮದೊಳಗೆ ಎಲ್ಲರೂ ಕೂಡ ನಾಡಿನ ಮೂಲೆಗಳಿಂದ ಕೃಷಿ, ಸಾಹಿತ್ಯ, ಶಿಕ್ಷಣ, ಆಮೇಲೆ ಸಾಮಾಜಿಕವಾಗಿ ವೈದ್ಯಕೀಯ ಎಲ್ಲ ಕ್ಷೇತ್ರದ ಸಾಧಕರನ್ನು ಕನಕ ಪ್ರಶಸ್ತಿ ನಾವು ಕೊಟ್ಟಿದ್ದೇವೆ. ಈ ಸರ್ತಿ ಒಂದು ವಿಶೇಷ ಏನಂತ ಹೇಳಿದರೆ ಮುಖ್ಯಮಂತ್ರಿಗಳಾದಂಥ ರಾಜನೀತಿ ಮತ್ತು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಬಹಳ ಬದ್ಧತೆ ಇರುವಂಥ ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಅವರಿಗೆ ನಾವು ವಿಶ್ವಸಂತ ಕನಕ ಪ್ರಶಸ್ತಿಯನ್ನು ಕೂಡ ನಾವು ಘೋಷಣೆ ಮಾಡಿದ್ದೇವೆ ಮತ್ತು ಅವ್ರಿಗೆ ಅದನ್ನು ಕೊಡಬೇಕಂತೇಳಿ ನಿರ್ಧಾರ ಮಾಡಿದ್ದೀವಿ. ಇವೆಲ್ಲ ಕಾರ್ಯಕ್ರಮಗಳು ನಡೀತವೆ. ಪ್ರತಿ ಗ್ರಾಮಗಳಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತೇಳಿ ತಮ್ಮ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೀನಿ. ಮತ್ತು ಹಲವಾರು ಜನ ಈ ಇದರಲ್ಲಿ ಈಗೇನು ಪತ್ರಿಕಾಗೋಷ್ಠಿ ಒಳಗೆ ನಮ್ಮ BS ಕೌಜಲಿಗೆ ಅವರು ಕೂಡ ಉಪಸ್ಥಿತರಿದ್ದಾರೆ, ನಮ್ಮ ಭೀಮಣ್ಣ ಅನ್ಕೇರಿ ಅವರು, ಆಮೇಲೆ ನಮ್ಮ ಯುವ ಕರ್ನಾಟಕ ಕುರುಬರ ಸಂಘದ ಜಿಲ್ಲಾಧ್ಯಕ್ಷರಂತ ರಮೇಶ್ ನಲ್ವಡಿ, ಆಮೇಲೆ ನಮ್ಮ ಬಸವರಾಜ ಗ್ರಾಮ ಪಂಚಾಯತಿ ಅಧ್ಯಕ್ಷರು ರಮೇಶ್ ಅಮೀನಬಾವಿ ಅವರು ಇದ್ದಾರೆ. ಅದ್ರ ಜೊತೆಗೇ ನಮ್ಮ ರಮೇಶ್ ಅವರು ಮತ್ತು ಹಲವಾರು ಜನ ಇಲ್ಲಿ ಉಪಸ್ಥಿತರಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನಕದಾಸರ ಬದುಕು ಬರಹ ವಿಚಾರ ಸಂಕಿರಣ, ಪ್ರತಿಷ್ಠಿತ ಕನಕ ಪ್ರಶಸ್ತಿ ಪ್ರದಾನ, ಕವಿಗೋಷ್ಠಿ, ಕನಕ ಸಂಗೀತ, ನೃತ್ಯ, ನಾಟಕ, ರೂಪಕ, ಹಾಸ್ಯ, ವಿವಿಧ ಜನಪದ ಕಲಾ ತಂಡಗಳ ಪ್ರದರ್ಶನಗಳ ಸಾಂಸ್ಕೃತಿಕ ಉತ್ಸವ ಇನ್ನು ಅನೇಕ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ. ಮಹಾ ಸಮಾರಂಭಕ್ಕೆ ಧಾರ್ಮಿಕ ನೇತಾರರು, ರಾಜಕೀಯ ಗಣ್ಯಾತಿಗಣ್ಯರು, ಸಾಹಿತಿಗಳು, ಭಾಷಣಕಾರರು, ಚಿಂತಕರು ಅಲ್ಲದೆ ನಾಡಿನ ಮೂಲೆಗಳಿಂದ ಅಪಾರ ಜನಸ್ತೋಮ ಆಗಮಿಸುತ್ತಿದ್ದು ಅತ್ಯಂತ ಯಶಸ್ವಿ ಕಾರ್ಯಕ್ರಮವಾಗುತ್ತದೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರಭು ಹಂಚಿನಾಳ್, ಭೀಮಣ್ಣ ಹೊನಕೇರೆ, ಬಸವರಾಜ್ ತಿದಿ, ರಮೇಶ್ ನೆಲವಡಿ, BS ಕೌಜಲಗಿ, ರಮೇಶ್ MH, ಪ್ರಶಾಂತ್ ಪೊಲೀಸ್ ಇದ್ದರು.